1,90,000 ಗೆ ಕೊಡಿ. 1,75,000 ಕೊಡಿ. 2,05,000 ಕೊಡ್ಬಿಡ್ತೀನಿ ಸರ್ ಈ ಗಾಡಿ. 2,05,000 ಒಂದು ಚಾಲೆಂಜಿಂಗ್ ಪ್ರೈಸ್ ಹೇಳಿ ಬ್ರೋ. 1,90,000 ಗೆ ಕೊಡ್ಬಿಡ್ತೀನಿ. 9,75,000 ಕೊಡ್ಬಿಡ್ತೀನಿ ಸರ್. 9,75,000 ಇನೋವಾ ಕೊಡ್ಬಿಡ್ತೀನಿ. 7 ಸೀಟರ್ ವೆಹಿಕಲ್. 3.5 ಲಕ್ಷಕ್ಕೆ 7 ಸೀಟರ್ ವೆಹಿಕಲ್. 3.5 ಲಕ್ಷಕ್ಕೆ 7 ಸೀಟರ್ ವೆಹಿಕಲ್ ಕೊಡ್ಬಿಡ್ತೀನಿ. 1,75,000 ರೂಪಾಯಿಗೆ ಗಾಡಿ ಆಗುತ್ತೆ. 1,75,000ಗೆ ನಿಮ್ಗೆ ಕೊಡ್ಬಿಡ್ತೀನಿ ಸರ್ ಈಗ. 2,05,000 ಕೊಡಿ ಸರ್ ಈ ಗಾಡಿ ಕೊಡ್ಬಿಡ್ತೀನಿ ಸರ್. 2,05,000 ರೂಪಾಯಿಗೆ 2,85,000 ಗೆ ಕೊಡ್ಬಿಡ್ತೀನಿ. 6,95,000 ಗೆ ಕೊಡ್ಬಿಡ್ತೀನಿ ಸರ್. 6,95,000 ರೂಪಾಯಿ. 1,25,000 ಕೊಟ್ರೆ ಈ 4 ಜನ ಕೂತ್ಕೊಳ್ಳುವಂತ ವೆಹಿಕಲ್ ನ ಕೊಡ್ತೀನಿ. 9 ಲಕ್ಷ ಕೊಡಿ ಸರ್ ಗಾಡಿ ಕೊಡ್ಬಿಡ್ತೀನಿ ಸರ್. ನಮಸ್ಕಾರ ಎಲ್ಲರಿಗೆ, ನಾನ್ ನಿಮ್ಮ ರೇಹಾನ್ ಮಾತಾಡ್ತಾ ಇರೋದು. ಎಲ್ಲಿಂದ? ಅಲ್ಫಾ ಕಾರ್ಸ್ ಇಂದ. ನಮ್ಮ ಆಫೀಸ್ ಲೊಕೇಟೆಡ್ ಆಗಿರೋದು ಅರ್ಕೆರೆ ಬನ್ನರ್ಘಟ್ಟ ಮೇನ್ ರೋಡ್, ಅರ್ಕೆರೆ ಸಿಗ್ನಲ್. ಜಯದವ ಕಡೆಯಿಂದ ಬಂದ್ರೆ ಅರ್ಕೆರೆ ಗೇಟ್ ಲೆಫ್ಟ್ ತಗೋಬೇಕು. ಬನ್ನರ್ಘಟ್ಟ ಕಡೆಯಿಂದ ಬಂದ್ರೆ ಅರ್ಕೆರೆ ರೈಟ್ ತಗೋಬೇಕು. ನಮ್ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಜಸ್ಟ್ ಮೆಸೇಜ್ ಮಾಡಿ, ನಿಮ್ಗೆ ಕರೆಂಟ್ ಲೊಕೇಶನ್ ಸೆಂಡ್ ಮಾಡ್ತೀನಿ ಸರ್. ಇನ್ನೊಂದು ನಮ್ಮ ಹತ್ರ ಪೋಲೋನು ಇದೆ, ಚೆವಲೆಟ್ ಬೀಟು ಇದೆ. 11 ಮಾಡಲ್ ಬೀಟ್ ತೋರಿಸ್ಬಿಟ್ಟ, ನಿಮ್ಗೆ 15 ಮಾಡಲ್ ಪೋಲೋನು ತೋರಿಸ್ಬಿಟ್ಟ. ಇವಾಗ 10 ಮಾಡಲ್ದು ಬೀಟ್ ಇದೆ, 14 ಮಾಡಲ್ದು ನಮ್ಮ ಹತ್ರ ಪೋಲೋ ಇದೆ. ಇದು 14 ಮಾಡಲ್ ಇದೆ, ಬೀಟು 10 ಮಾಡಲ್ ಇದೆ. ಎರಡು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಶಾಕಿಂಗ್ ಆಗ್ಬೇಕು ಆತರ ಪ್ರೈಸಿಂಗ್ ಕೊಡ್ತೀನಿ. ಹೇಳಿ ಬ್ರೋ. ಸರ್ ಬೀಟ್ ಸರ್ 1.5 ಕೊಡಿ ಸರ್. ಬೀಟು ಬರೀ 1.5 ಲಕ್ಷ. 1.5 ಕೊಡಿ ಸರ್. 1.40 ಕೊಡಿ ಹೋಗಿ ಸರ್. ಹೋಗ್ಲಿ, ಇನ್ನ 10,000 ಕಮ್ಮಿ. 1.40. 1.40ಗೆ ಬೀಟ್ ಕೊಡ್ಬಿಡ್ತೀನಿ ಸರ್. ಹಾಗೆ ಇದ್ರದ್ದು ಪ್ರೈಸ್ ಬ್ರೋ. ಸರ್ ಇದ್ರದ್ದು ಪ್ರೈಸ್ 4,75,000 ಕೊಡಿ ಸರ್, ಕೊಡ್ಬಿಡ್ತೀನಿ. ಇನ್ನೊಂದ್ ಸ್ವಲ್ಪ ಕಮ್ಮಿ ಬ್ರೋ. ಬನ್ನಿ, ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬಂದ್ರೆ ಆನ್ ಟೇಬಲ್ ಕೂತ್ಕೊಂಡ್ರೆ ಇನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ಲೇಟೆಸ್ಟ್ ಅಲ್ಲಿ ಇನ್ನೊಂದು ನನ್ನ ಹತ್ರ ಟ್ರೈಬರ್ ಇದೆ, ರೆನಾಲ್ಡ್ ಟ್ರೈಬರ್ 2020 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್. ಅಂದ್ರೆ ಇದರಲ್ಲಿ CNG ಆಡೆಡ್ ಇದೆ. ಗಾಡಿಯಲ್ಲಿ CNG ಫಿಟ್ಟಿಂಗ್ ಆಗಿದೆ. ಇದನ್ನು ಟಾಪ್ ಎಂಡ್ ಮಾಡಲ್, CNG ವಿತ್ ಪೆಟ್ರೋಲ್. CNG ವಿತ್ ಇದನ್ನು ಪೆಟ್ರೋಲ್ 2020 ಮಾಡಲ್ದು. ಪ್ರೈಸಿಂಗ್ ಅಲ್ಲಿ ಚಾಲೆಂಜಿಂಗ್ ಆಗಿ ಕೊಡ್ತೀನಿ. ಶಾಕ್ ಆಗ್ಬೇಕು, ನೀವೇ ಶಾಕ್ ಆಗ್ಬೇಕು. ವಿಡಿಯೋ ನೋಡಿದವರು ಶಾಕ್ ಆಗಬೇಕು ಬ್ರೋ. ವಿಡಿಯೋ ನೋಡಿದ ತಕ್ಷಣ ಈ ಪ್ರೈಸ್ ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಕಾಲ್ ಮಾಡ್ಬೇಕು. ಆ ತರ ಒಂದು ಬೆಸ್ಟ್ ಪ್ರೈಸ್ ಹೇಳಿ. ಹೇಳ್ಬಿಡ್ಲ ಸರ್? ಹೇಳಿ ಬ್ರೋ. 4,80,000 ಕೊಡಿ ಸರ್ ಹೋಗಿ. 4,80,000 ರೂಪಾಯಿಗೆ ರೆನಾಲ್ಡ್ ಟ್ರೈಬರ್ 4,80,000 ಗೆ ಕೊಡ್ಬಿಡ್ತೀನಿ ಸರ್ ಈ ಗಾಡಿ. ಇನ್ನೊಂದು ಗಾಡಿ ಬೇಕಾ? ಆಲ್ಟೋ ಅಲ್ಲಿ, ಮಾರುತಿ ಗಾಡಿಯಲ್ಲಿ ಆಲ್ಟೋ ಕೇಟನ್ ಅಂದ್ರೆ ಓ ಸರ್ ಒಂಥರ ಇವಾಗ RX ಹೆಂಗ್ ಡಿಮ್ಯಾಂಡ್ ಮಾಡ್ತೀರಾ ಆ ತರ ಈ ಗಾಡಿ ಇದು. ಆಲ್ಟೋ ಕೇಟನ್ ಪೆಟ್ರೋಲ್ ಅಲ್ಲಿ VXI ಗಾಡಿ ಸರ್. ಈ ಗಾಡಿನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. 2.5 ಎಲ್ಲ ಹೇಳ್ತಲ್ಲ. 11 ಮಾಡಲ್ದು ನಮ್ಮ ಹತ್ರ ಅಷ್ಟೊಂದು ಬೇಡ ಸರ್. ನಿಮ್ ಬಿಸಿಗರಿಗೆ ಸರ್ 2,15,000 ಕೊಡ್ಬಿಡ್ತೀನಿ ಸರ್ ಈ ಗಾಡಿ. ಬ್ರೋ, ನಮ್ಮ ವೀಕ್ಷಕರಲ್ಲಿ ಬಡವ್ರು ಕೂಡ ನಮ್ಮ ವಿಡಿಯೋ ನೋಡ್ತಿದ್ದಾರೆ ಬ್ರೋ. ಅವರೇ ಜಾಸ್ತಿ. ಅವರಿಗೋಸ್ಕರ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡಿ ಬ್ರೋ. ಇಷ್ಟೊಂದು ಹೇಳ್ಬಿಟ್ರಲ್ಲ ಸರ್, ನನ್ಗೆ ಖುಷಿ ಆಯ್ತು ಸರ್. 1,90,000 ಗೆ ಕೊಡ್ಬಿಡ್ತೀನಿ ಹೋಗಿ ಸರ್. ಬರೀ 1,90,000 ರೂಪಾಯಿ. ಹೌದು ಸರ್, ನೀವ್ ಇಷ್ಟೊಂದು ಹೇಳ್ಬಿಟ್ರಲ್ಲ ಬಡವ್ರು, ನಮ್ ಬಡವ್ರಿಗೆ 1,90,000 ಗೆ ಗಾಡಿ ಕೊಡ್ಬಿಡ್ತೀನಿ ಸರ್. ಸರ್ ಇನ್ನೊಂದು ಗಾಡಿ ಡೀಸೆಲ್ ಅಲ್ಲಿ ಫೋರ್ಡ್ ಫಿಯಸ್ಟಾ, ತುಂಬಾ ಜಿನಿನ್ ಆಗಿದೆ ಗಾಡಿ. ಬ್ಲಾಕ್ ಕಲರ್ ಅಲ್ಲಿ 2009 ಮಾಡಲ್ ಸರ್. ಸೆಕೆಂಡ್ ಓನರ್ ವೆಹಿಕಲ್. 74,000 ಕಿಲೋಮೀಟರ್ ಓಡಿದೆ. 2009 ಮಾಡಲ್, ಸೆಕೆಂಡ್ ಓನರ್. 79,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ಅಲ್ಲಿ ಗಾಡಿ ತುಂಬಾ ಮೈಲೇಜ್ ಚೆನ್ನಾಗಿ ಬರುತ್ತೆ. ಓಡ್ಸಕ್ಕೆ ಹಳ್ಳಿ ಓಡ್ಸಕ್ಕೆ, ಡೈಲಿ ಯೂಸಿಂಗ್ ಗಾಡಿ ತುಂಬಾ ಫ್ಯಾನ್ಸಿ ಗಾಡಿ ಇದು, ಓಡಿಸಬಹುದು ಸರ್. ಇದನ್ನು ಗಾಡಿ ನಿಮ್ಗೆ ಚಾಲೆಂಜಿಂಗ್ ಆಗಿ ಪ್ರೈಸಿಂಗ್ ಕೊಡ್ತೀನಿ ಸರ್. ಒಂದು ಚಾಲೆಂಜಿಂಗ್ ಪ್ರೈಸ್ ಹೇಳಿ ಬ್ರೋ. 1,90,000 ಗೆ ಕೊಡ್ಬಿಡ್ತೀನಿ ಸರ್. 1,90,000 ಗೆ ಫೈನಲ್ ಆಗುತ್ತೆ ಸರ್. ಈ ಗಾಡಿ ಡೀಲ್ ಮಾಡೋಣ ಸರ್. 195 ಗೆ ಡೀಲ್ ಮಾಡ್ಬಿಡಿ ಸರ್. 195 ಗೆ ಕ್ಲೋಸ್ ಆಗ್ಬಿಡುತ್ತೆ. ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಗುತ್ತಾ ಬ್ರೋ? ಬನ್ನಿ ಸರ್, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. ಸರ್ ಇನ್ನೊಂದ್ ಗಾಡಿ ಬೇಕಾ? ಆಟೋಮೆಟಿಕ್ ಅಲ್ಲಿ ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಬೇಕಾ ನಿಮ್ಗೆ? ಡೀಸೆಲ್ ಅಲ್ಲಿ ವರ್ಣ ತಗೊಳ್ಳಿ ಸರ್, ಆಟೋಮೆಟಿಕ್. ಈ ಗಾಡಿ 2010 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್. ಕಡಿಮೆ ಗಾಡಿ ಓಡಿದೆ. ಡೀಸೆಲ್ ಅಲ್ಲಿ ಗಾಡಿ ತುಂಬಾ ಜಿನಿನ್ ಆಗಿ ಮೇಂಟೈನ್ ಆಗಿದೆ. ಡೀಸೆಲ್ ಅಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯಾಗ್ ವೀಲ್ಸ್, ಲೆದರ್ ಸೀಟ್ಸ್ ಎಲ್ಲ ಗಾಡಿಯಲ್ಲಿ ಆಪ್ಷನ್ಸ್ ಇದೆ. ಈ ಗಾಡಿ ಸರ್ ನಿಮ್ಗೆ 2,05,000 ಕೊಡ್ಬಿಡ್ತೀನಿ ಸರ್ ಈ ಗಾಡಿ. 2,05,000 ರೂಪಾಯಿ. 2,05,000ಗೆ ವರ್ಣ ನಿಮ್ಗೆ 10 ಮಾಡಲ್ದು ಡೀಸೆಲ್ ಕೊಡ್ಬಿಡ್ತೀನಿ. ಆಟೋಮೆಟಿಕ್ ಅಲ್ಲಿ ಕೊಡ್ತೀನಿ. ಅದು ಕಮ್ಮಿ ಓಡಿರೋದು ಗಾಡಿ ಕೊಡ್ಬಿಡ್ತೀನಿ ಸರ್ ನಿಮ್ಗೆ. ಇದರ ನೀವು ಪೆಟ್ರೋಲ್ ಅಲ್ಲಿ ಗಾಡಿ ಬೇಕಾ? ನಮ್ಗೆ ಪೆಟ್ರೋಲ್ ಅಲ್ಲಿ ಇದೆ ಸರ್. ನಮ್ಮ ಹತ್ರ ಆಪ್ಷನ್ ಇದೆ ಗಾಡಿ ಸರ್. ಅಲ್ಫಾ ಕಾರ್ಸ್ ಅಂದ್ರೆ A to Z ಇಂದ ಕಾರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಅಂತ. ಯಾವ ಗಾಡಿ ಕೇಳಿದ್ರು ನಮ್ಮ ಹತ್ರ ಸಿಗುತ್ತೆ. ಎಲೆಕ್ಟ್ರಿಕ್ ಗಾಡಿ ಬೇಕಾ? ಎಲೆಕ್ಟ್ರಿಕ್ ಗಾಡಿನೂ ನಮ್ಮ ಹತ್ರ ಸಿಗುತ್ತೆ. ನಮ್ಮ ಹತ್ರ ಏನ್ ಸಿಗಲ್ಲ ಅಂತ ಇಲ್ಲ, ಎಲ್ಲಾ ಸಿಗುತ್ತೆ. 2011 ಮಾಡಲ್ದು ಫಿಯಟ್ ಪುಂಟೋ ಸರ್. ಪೆಟ್ರೋಲ್ ಅಲ್ಲಿ
ಸೆಕೆಂಡ್ ಓನರ್ ವೆಹಿಕಲ್ 67,000 ಕಿಲೋಮೀಟರ್ ಓಡಿದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ತುಂಬಾ ಜಿನಿನ್ ಆಗಿ ಮೇಂಟೈನ್ ಆಗಿದೆ. ಈ ಗಾಡಿ ಬೆಳೆ ಪ್ರೈಸ್ ಸರ್ 2,25,000 ಕೊಡಿ ಸರ್, ಈ ಗಾಡಿ ಕೊಟ್ಬಿಡ್ತೀನಿ ಸರ್. ಬರೀ 2,25,000 ರೂಪಾಯಿಗೆ ಈ ವೆಹಿಕಲ್ ಈ ವೆಹಿಕಲ್ ಆಗ್ಬಿಡುತ್ತೆ ಸರ್. ಇನ್ನೊಂದು SUV ಅಲ್ಲಿ ನಿಮ್ಗೆ 7 ಸೀಟರ್ ಅಲ್ಲಿ ಗಾಡಿ ಬೇಕಾ? ಟೊಯೋಟಾ ಇನೋವಾ 16 ಮಾಡೆಲ್ ಸಿಂಗಲ್ ಓನರ್ ಗಾಡಿ 91,000 ಕಿಲೋಮೀಟರ್ ಓಡಿದೆ ಸರ್. 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 91,000 ಕಿಲೋಮೀಟರ್ ಓಡಿದೆ. G ವರ್ಷನ್ ಡೀಸೆಲ್ ಅಲ್ಲಿ ಗಾಡಿ ಸರ್, ಮಾತಾಡಂಗಿಲ್ಲ ಆ ತರ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಸಿಸ್ಟಮ್ ಎಲ್ಲ LED ಸಿಸ್ಟಮ್ ಹಾಕಿದ್ದಾರೆ. ಗಾಡಿಯಲ್ಲಿ ತುಂಬಾ ಫ್ಯಾನ್ಸಿ ಸೀಟ್ ಕವರ್ ಹಾಕಿದ್ದಾರೆ. ಇಂಟೀರಿಯರ್ ಎಕ್ಸ್ಟೀರಿಯರ್ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಮ್ಯಾಗ್ ವೀಲ್ಸ್ ಎಲ್ಲಾ ಇದೆ ಗಾಡಿಯಲ್ಲಿ ಸರ್. ಈ ಗಾಡಿ ಸರ್ ಮಾರ್ಕೆಟ್ ಅಲ್ಲಿ 10.5-11 ಲಕ್ಷ ಇದೆ ಸರ್. 16 ಮಾಡಲ್ದು ನಮ್ಮ ಹತ್ರ ಬರೀ 9,75,000 ಕೊಡ್ಬಿಡ್ತೀನಿ ಸರ್. 9,75,000 ಇನೋವಾ ಕೊಡ್ಬಿಡ್ತೀನಿ. 7 ಸೀಟರ್ 7 ಸೀಟರ್ ಬನ್ನಿ 9,500 ಕೊಡ್ಬಿಡ್ತೀನಿ ಸರ್. ನಮ್ ವೀಕ್ಷಕರು ನೋಡ್ಕೊಂಡ್ ಬಂದ್ರೆ 9,500 ಸಿಗತ್ತೆ. 9,500 ನಿಮ್ಗೆ ನಿಮ್ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ, ಶೇರ್ ಮಾಡಿದ್ರೆ 9,500 ಈ ಗಾಡಿ ಕೊಡ್ಬಿಡ್ತೀನಿ ಸರ್. ಲಕ್ಸುರಿಯಲ್ಲಿ ಗಾಡಿ ಬೇಕಾ? ಸೂಪರ್ ಇದೆ ಸರ್. ಸ್ಕೋಡಾ ಸೂಪರ್ 2010 ಮಾಡೆಲ್, ಫುಲ್ಲಿ ಟಾಪ್ ಎಂಡ್ ಮಾಡೆಲ್ ಇದು. ಈ ಗಾಡಿ ಫ್ಯೂಚರ್ಸ್ ನೋಡ್ಬೇಕಂದ್ರೆ ಯೂಟ್ಯೂಬ್ ಸರ್ಚ್ ಮಾಡ್ಬೇಕು, ಅಷ್ಟೊಂದು ಫ್ಯೂಚರ್ಸ್ ಇರುತ್ತೆ ಈ ಗಾಡಿಯಲ್ಲಿ. 8 ಏರ್ ಬ್ಯಾಗ್ಸ್ ಬರೋದು ಸರ್ ಗಾಡಿಯಲ್ಲಿ. 8 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿಯಲ್ಲಿ. ಫುಲ್ಲಿ ಟಾಪ್ ಎಂಡ್ ಮಾಡೆಲ್ ಇದು. ಸನ್ ರೂಫ್ ಕೂಡ ಬರುತ್ತೆ. ಫುಲ್ಲಿ ಹೈಡ್ರಾಲಿಕ್, ಹೌದು, ವಿತ್ ಸನ್ ರೂಫ್, ಹೈಡ್ರಾಲಿಕ್ ಎಲ್ಲ ಸಿಸ್ಟಮ್ ಬರೋದು ಇದರಲ್ಲಿ ಗಾಡಿಯಲ್ಲಿ. ಗಾಡಿ ತುಂಬಾ ಫ್ಯಾನ್ಸಿ ಕಂಡೀಷನ್ ಇದೆ. ಬ್ಲಾಕ್ ಕಲರ್ ಅಲ್ಲಿ ಚೆನ್ನಾಗಿದೆ ಗಾಡಿ. ಈ ಗಾಡಿ ಸರ್ ಮಾರ್ಕೆಟ್ ಅಲ್ಲಿ 5 ಲಕ್ಷ 6 ಲಕ್ಷ ಹೇಳ್ತಾರೆ, ನಮ್ಗೆ ಅಷ್ಟೊಂದು ಬೇಡ. ಈ ಗಾಡಿ ಪ್ರೈಸ್ ಸರ್ ಬರೀ 2,95,000 ಗೆ ಕೊಡ್ಬಿಡ್ತೀನಿ. 2,95,000 ಗೆ ಈ ವೆಹಿಕಲ್ ಆಗುತ್ತೆ. ಈ ವೆಹಿಕಲ್ ಆಗ್ಬಿಡುತ್ತೆ ಸರ್. ಅದು 8 ಏರ್ ಬ್ಯಾಗ್ಸ್ ಇರುವಂತ ವೆಹಿಕಲ್. ಸನ್ ರೂಫ್ ಇರೋದು ಗಾಡಿ, ಪೆಟ್ರೋಲ್ ಅಲ್ಲಿ ಕೊಡ್ಬಿಡ್ತೀನಿ ಸರ್. ಸೂಪರ್ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ರೋ, ಇನ್ನೊಂದು ಗಾಡಿ ಬೇಕಾ? ಲಾರ್ಡ್ ಜಿ ಅಂದ್ರೆ ತುಂಬಾ ಜಿನಿನ್ ಆಗಿ ಗಾಡಿ ಅಂತ, ಮೈಲೇಜ್ ಗೆ, ಡೈಲಿ ಯೂಸಿಂಗ್ ಗೆ 7 ಸೀಟರ್ ಇದು. ಕಾಂಪ್ಲಿಮೆಂಟರಿ 7 ಸೀಟರ್ ವೆಹಿಕಲ್ ಇದು. ನಿಮ್ಗೆ 16 ಮಾಡಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ, ಲೋನ್ ಕೂಡ ಆಗುತ್ತೆ. ಲೋನ್ ಬೇಕಾ? ಲೋನ್ ಮಾಡಿಸ್ಕೊಡ್ತೀನಿ. ಈ ಗಾಡಿ ಪ್ರೈಸ್ ಸರ್ 4,85,000 ಗೆ ಕೊಡ್ಬಿಡ್ತೀನಿ ಸರ್. 4,85,000 ರೂಪಾಯಿಗೆ ಲಾರ್ಡ್ ಜಿ ಕೊಡ್ಬಿಡ್ತೀನಿ ನಿಮ್ಗೆ ಸರ್. ಬ್ಲಾಕ್ ಅಲ್ಲಿ ಗಾಡಿ ಬೇಕಾ? ನಮ್ಮ ಹತ್ರ ಕಾಂಪ್ಯಾಕ್ಟ್ SUV ಇದೆ, ಸಿಡಾನ್ ವೆಹಿಕಲ್ ಇದೆ. ಕಾಂಪ್ಯಾಕ್ಟ್ SUV ಸರ್ ಕಾಂಟೋ, ಮಹೀಂದ್ರ ಕಾಂಟೋ ತುಂಬಾ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್. ತುಂಬಾ ಲೈಕ್ ಮಾಡ್ತಾರೆ ಹಳ್ಳಿಯವರು. ಊರಲ್ಲಿ ನಿಮ್ಗೆ ತುಂಬಾ ಜಿನಿನ್ ಆಗಿ ಲೈಕ್ ಮಾಡ್ತಾರೆ ಈ ಗಾಡಿ. 13 ಮಾಡಲ್ದು ಡೀಸೆಲ್ ಇದು. ನಿಮ್ಗೆ ಚಿಕ್ಕ ಗಾಡಿ ಪ್ರೈಸ್ ಹೇಳ್ಬಿಡ್ತೀನಿ. 7 ಸೀಟರ್ ವೆಹಿಕಲ್ ಇದು. ಚಿಕ್ಕ ಗಾಡಿ ಪ್ರೈಸ್ ಹೇಳ್ತಾ ಇದೀರಾ? ಚಿಕ್ಕ ಗಾಡಿ ಪ್ರೈಸ್ ಹೇಳ್ಬಿಡ್ತೀನಿ. ಎಷ್ಟು ಹೇಳ್ತೀರಾ ಹೇಳಿ ಬ್ರೋ? ಈ ಗಾಡಿ ಸರ್ ನಿಮ್ ವೀಕ್ಷಕರಿಗೆ, ಬರೀ ಸಬ್ಸ್ಕ್ರೈಬರ್ಸ್ ಗೆ ನಿಮ್ಗೆ 3.5 ಕೊಡ್ಬಿಡ್ತೀನಿ. ಬರೀ 3.5 ಲಕ್ಷಕ್ಕೆ 7 ಸೀಟರ್ ವೆಹಿಕಲ್. 3.5 ಲಕ್ಷಕ್ಕೆ 7 ಸೀಟರ್ ವೆಹಿಕಲ್ ಕೊಡ್ಬಿಡ್ತೀನಿ. ಅಷ್ಟೊಂದಿಲ್ಲ, 3.5 ಬೇಡ. ಬನ್ನಿ ನಮ್ಮ ಹತ್ರ ಕುತ್ಕೊಳ್ಳಿ, ಆನ್ ಟೇಬಲ್ ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಸಿಡಾನ್ ಅಲ್ಲಿ ಬೇಕಾ? ವರ್ನಾ ಇದೆ, 2006 ಮಾಡಲ್ದು. FC ಇನ್ಶೂರೆನ್ಸ್ ಪೂರ್ತಿ ಎಲ್ಲ ರನ್ನಿಂಗ್ ಆಗಿದೆ. ಗಾಡಿಯಲ್ಲಿ ಆಫ್ಟರ್ ಮಾರ್ಕೆಟ್ ನಿಮ್ಗೆ LED ಸಿಸ್ಟಮ್ ಹಾಕಿದ್ದಾರೆ, ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ. ಅಂದ್ರೆ ನಿಮ್ಗೆ ಪ್ಯೂರ್ ಲೆದರ್ ಸೀಟ್ ಎಲ್ಲ ರೀಸೆಂಟ್ ಆಗಿ ಎಲ್ಲ ಚೇಂಜ್ ಆಗಿರೋದು. ಬ್ಲಾಕ್ ಕಲರ್ ಅಲ್ಲಿ ವರ್ನಾ ತುಂಬಾ ಜಿನಿನ್ ಆಗಿ ಮೇಂಟೈನ್ ಆಗಿದೆ ಸರ್. 6 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲಾ ಗಾಡಿಯಲ್ಲಿ ಇದೆ. ABS ಗಾಡಿ ಇದು. ಈ ಗಾಡಿ ಪ್ರೈಸ್ ಸರ್ ಬರೀ ನಿಮ್ ವೀಕ್ಷಕರಿಗೆ 1,75,000 ಗೆ ಕೊಡ್ಬಿಡ್ತೀನಿ ಸರ್. ಬರೀ 1,75,000 ರೂಪಾಯಿಗೆ ಗಾಡಿ ಆಗುತ್ತೆ. 1,75,000 ಗೆ ನಿಮ್ಗೆ ಕೊಡ್ಬಿಡ್ತೀನಿ ಸರ್ ಈ ಗಾಡಿ. ಸರ್ ಇನ್ನೊಂದು ಫೋರ್ಡ್ ಅಲ್ಲಿ 2 ಗಾಡಿ ಇದೆ. ಹ್ಯಾಚ್ ಬ್ಯಾಕ್ ಬೇಕಾ? ಹ್ಯಾಚ್ ಬ್ಯಾಕ್ ಇದೆ. ಸಿಡಾನು ಬೇಕಾ? ಸಿಡಾನು ಇದೆ ನಮ್ಮ ಹತ್ರ. ಹ್ಯಾಚ್ ಬ್ಯಾಕ್ ಅಲ್ಲಿ 2016 ಮಾಡಲ್ ಫೋರ್ಡ್ ಫಿಗೋ ಆಸ್ಪೈರೇಟ್ ಟೈಟಾನಿಯಂ ಫುಲ್ಲಿ ಟಾಪ್ ಎಂಡ್ ಮಾಡಲ್. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಗಾಡಿ. ಈ ಗಾಡಿ ಲೋನು ಕೂಡ ಆಗುತ್ತೆ. ಈ ಗಾಡಿ ಬೆಳೆ ಪ್ರೈಸ್ ಸರ್ 3,95,000 ಗೆ ಕೊಡ್ಬಿಡ್ತೀನಿ ಸರ್. 3,95,000 ರೂಪಾಯಿಗೆ ಗಾಡಿ 3,95,000 ಗೆ ಈ ಗಾಡಿ ಕೊಡ್ಬಿಡ್ತೀನಿ ಸರ್. ಇನ್ನೊಂದು ಗಾಡಿ ಬೇಕಾ? ಫೋರ್ಡ್ ಫಿಗೋ, ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಇದು. ತುಂಬಾ ಜಿನಿನ್ ಆಗಿ ಇದೆ ಗಾಡಿ. ಲೈಕ್ ತುಂಬಾ ಮಾಡ್ತಾರೆ ಈ ಗಾಡಿ. ಡೀಸೆಲ್, ಇದೊಂದು ಡೀಸೆಲ್ ಗಾಡಿ ಮಾತ್ರ ಸರ್ ಮಾತಾಡಂಗಿಲ್ಲ ಸರ್, ಆ ತರ ಕಂಡೀಷನ್ ಇದೆ. ಈ ಗಾಡಿ ನಿಮ್ಗೆ ಮನೆ ಹತ್ರನು ಡೆಲಿವರಿ ಬೇಕಾ? ಮನೆ ಹತ್ರ ಡೆಲಿವರಿ ಬಂದಿ ಕೊಡ್ತೀನಿ, ಆ ತರ ಕಂಡೀಷನ್ ಇದೆ. ಸೆಕೆಂಡ್ ಓನರ್ದು 11 ಮಾಡಲ್ ಫಿಯೆಸ್ಟಾ ಕ್ಲಾಸಿಕ್ ಡೀಸೆಲ್. ಮೈಲೇಜ್ ಸಖತ್ತಾಗಿ ಬರುತ್ತೆ. ಬರೀ ಸರ್ 2,10,000 ಗಾಡಿ ಕೊಡ್ಬಿಡ್ತೀನಿ ಸರ್. 2,10,000 ರೂಪಾಯಿಗೆ ಕೊಡ್ಬಿಡ್ತೀನಿ ಸರ್. ಬನ್ನಿ ಇನ್ನ ನೆಗೋಷಿಯಬಲ್ ಮಾಡಿ. ಆನ್ ಟೇಬಲ್ ಕುತ್ಕೊಂಡ್ರೆ 2 ಗಾಡಿ ಇನ್ನ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ನಮ್ಮ ಹತ್ರ. ಸರ್ ಸಿಡಾನ್ ಅಲ್ಲಿ 2 ಗಾಡಿ ಇದೆ ನಮ್ಮ ಹತ್ರ. ಪೆಟ್ರೋಲ್ ಇದೆ, ಡೀಸೆಲ್ ಇದೆ.
ಫಿಯಟ್ ಲಿನಿಯಾ ಸರ್. ಆ ಕಾಲದಲ್ಲಿ ಈ ಗಾಡಿ ಅಂದ್ರೆ ಮರ್ಸಿಡೀಸ್ ಬೆಂತರ, ಇವಾಗ್ಲೂ ತುಂಬಾ ಡಿಮ್ಯಾಂಡ್ ಇದೆ ಗಾಡಿಗೆ. 2011 ಮಾಡಲ್ದು, ಸೆಕೆಂಡ್ ಓನರ್. ಬರೀ 37,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಇದು. ಬರೀ 37,000 ಕಿಲೋಮೀಟರ್ ರೆಕಾರ್ಡೆಡ್ ಕಿಲೋಮೀಟರ್ ಹೋಗಿದೆ ಗಾಡಿ. TZ ಫುಲ್ಲಿ ಟಾಪ್ ಎಂಡ್ ಮಾಡೆಲ್, ABS, ಏರ್ ಬ್ಯಾಗ್ಸ್, ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿ ಪ್ರೈಸ್ ಸರ್ ಶಾಕಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಹೇಳಿ ಬ್ರೋ. ಇಯರ್ ಎಂಡ್ ಆಫರ್ ಸರ್ 2,05,000 ಕೊಡಿ ಸರ್, ಈ ಗಾಡಿ ಕೊಟ್ಬಿಡ್ತೀನಿ ಸರ್. 2,05,000 ರೂಪಾಯಿಗೆ ಈ ವೆಹಿಕಲ್ ನಿಮ್ಮ ನಿಮ್ಮ ಮನೆ ಹತ್ರ ಇರುತ್ತೆ ಸರ್. ಆದ್ರೆ ಗಾಡಿ ನೋಡ್ತಾ ಇರ್ಬೋದು ಯಾವ ಪ್ರೀಮಿಯಂ ವೆಹಿಕಲ್ಗೂ ಕಮ್ಮಿ ಇಲ್ಲ, ಆ ತರ ಇದೆ. ಅವ್ರು ಹೇಳೋ ತರ ಬೆನ್ಸ್ ಇದ್ದಂಗಿದೆ. ಬರೀ 2,05,000 ರೂಪಾಯಿಗೆ ಈ ವೆಹಿಕಲ್ ಆಗತ್ತೆ ಸರ್. ಇನ್ನೊಂದು ಗಾಡಿ ಡೀಸೆಲ್ ಅಲ್ಲಿ ಹೋಂಡಾ ಅಮೇಜ್ ಸರ್, ತುಂಬಾ ಸಖತ್ ಇದೆ ಸರ್ ಗಾಡಿ, ಮಾತಾಡಂಗಿಲ್ಲ ಸರ್. ಬನ್ನಿ ಸರ್ ಈ ಗಾಡಿ ತಗೊಂಡೋಗಿ ಸರ್. ಆ ತರ ಕಂಡೀಷನ್ ಇದೆ ಸರ್ ಗಾಡಿ. 13 ಮಾಡಲ್ದು, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್. ಬರೀ 48,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ. ಬರೀ 48,000 ಡ್ರಿವನ್ ಆಗಿರುವಂತ, ಬರೀ 48,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೋಂಡಾ ಅಮೇಜ್ ಡೀಸೆಲ್ ಅಲ್ಲಿ ತುಂಬಾ ಸಖತ್ತಾಗಿ ಮೈಲೇಜ್ ಕೊಡುತ್ತೆ, ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಡೈಲಿ ಯೂಸಿಂಗ್ ಗೆ, ಲಾಂಗ್ ಡ್ರೈವ್ ಗೆ ತುಂಬಾ ಒಳ್ಳೆ ಗಾಡಿ. ಇದ್ರ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. 2,85,000 ಗೆ ಕೊಟ್ಬಿಡ್ತೀನಿ ಸರ್. ಬರೀ 2,85,000 ರೂಪಾಯಿಗೂ ಈ ವೆಹಿಕಲ್ ಆಗತ್ತೆ. ಬೇಡ ಅಷ್ಟೊಂದು, ಇನ್ನ ಕಮ್ಮಿ 270 ಕೊಡಿ ಸರ್. 270 ನೋಡಿ, 270 ಗೆ ಹೋಂಡಾ ಅಮೇಜ್ ಈ ವೆಹಿಕಲ್ ಆಗತ್ತೆ ಸರ್. ಇನ್ನೊಂದು ಕಡಿಮೆ ಬಜೆಟ್ ಅಲ್ಲಿ ಮಾರುತಿ ಗಾಡಿ ಬೇಕಾ? ಎ ಸ್ಟಾರ್ ಇದೆ ಸರ್ ನಮ್ಮ ಹತ್ರ. ಚಿಕ್ಕ ಗಾಡಿಯಲ್ಲಿ ಮನೆ ಹತ್ರ ನಿಲ್ಸ್ಬೇಕಾ? ಪಾರ್ಕಿಂಗ್ ಸ್ಪೇಸ್ ಕಡಿಮೆ ಇದೆಯಾ? ಒಂದ್ 2 ವೀಲರ್ ಏನ್ ತಗೊಂತೀರಾ ಸರ್? 2 ಲಕ್ಷ ಹಾಕಿ, 3 ಲಕ್ಷ ಹಾಕಿ, 2 ಲಕ್ಷ ಒಳಗಡೆ ನಿಮ್ಗೆ 5 ಜನ ಕುತ್ಕೊಳ್ಳೋದು ಗಾಡಿ ಸಿಗ್ಬಿಡುತ್ತೆ ಅಲ್ಲ ಸರ್ ನಿಮ್ಗೆ. 4 ವೀಲರ್ ಅಲ್ಲಿ ನೆಮ್ಮದಿಯಾಗಿ ಹೋಗ್ಬೋದು ಸರ್. ಮೇಂಟೆನೆನ್ಸ್ ಕಡಿಮೆ ಸರ್. ಏನಿರುತ್ತೆ ಗಾಡಿಯಲ್ಲಿ, ಮಾರುತಿ ಗಾಡಿಯಲ್ಲಿ ಮೇಂಟೆನೆನ್ಸ್ ಕಡಿಮೆ. ಎ ಸ್ಟಾರ್ ಒಂಥರ 2 ವೀಲರ್ ಯೂಸಿಂಗ್ ತರ ಎ ಸ್ಟಾರ್ ಇರೋದಿದು. ಮೈಲೇಜ್ ಚೆನ್ನಾಗಿ ಬರುತ್ತೆ. 2009 ಮಾಡಲ್ದು, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ, ರೀಸೆಂಟ್ ಆಗಿ ಚೇಂಜ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಸರ್ 1,75,000 ಕೊಡಿ ಸರ್. 1,75,000 ರೂಪಾಯಿ ಕೊಟ್ರೆ 5 ಜನ ಓಡಾಡುವಂತ ವೆಹಿಕಲ್ ಸಿಗ್ಬಿಡುತ್ತೆ ಸರ್. ಸರ್ ವೈಟ್ ಕಲರ್ ತೋರಿಸ್ಬಿಟ್ಟ ನಿಮ್ಗೆ ಡಸ್ಟರ್. ಇನ್ನೊಂದು ಬ್ಲೂ ಕಲರ್ ಅಲ್ಲಿ, ಫ್ಯಾನ್ಸಿ ಕಲರ್ ಅಲ್ಲಿ. ಈ ಕಲರ್ ತುಂಬಾ ಎಲ್ಲೂ ಇಲ್ಲ, ನಮ್ಮ ಹತ್ರನೇ ಇರೋದು. ನಮ್ಮ ಹತ್ರ ಕಲೆಕ್ಷನ್ ಅಂದ್ರೆ ಎಲ್ಲಾ ಕಲೆಕ್ಷನ್ಸ್ ನಮ್ಮ ಹತ್ರ ಇರುತ್ತೆ. ಅದನ್ನು 19 ಮಾಡಲ್, ಇದನ್ನು 19 ಮಾಡಲ್. ಇದನ್ನು RXL 110 PS ಗಾಡಿ, ಪೆಟ್ರೋಲ್ ಇಂಜಿನ್. ಇದನ್ನು ಆಟೋಮೆಟಿಕ್ ವೆಹಿಕಲ್, ಅದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಸರ್. ತುಂಬಾ ಜಿನಿನ್ ಆಗಿ ಇದೆ. 19 ಮಾಡಲ್ದು, ಸೆಕೆಂಡ್ ಓನರ್, 72,000 ಕಿಲೋಮೀಟರ್ ಓಡಿದೆ ಸರ್. 2019 ಮಾಡಲ್, 72,000 ಕಿಲೋಮೀಟರ್ ಓಡಿದೆ ಸರ್. ಈ ಗಾಡಿ ಸರ್ ಒಂಚೂರು ಮಾತಾಡಂಗಿಲ್ಲ. ಈ ಗಾಡಿ ನಿಮ್ಗೆ ಮನೆ ಹತ್ರ ಡೆಲಿವರಿ ಬೇಕಾ? ಮನೆ ಹತ್ರ ಕೊಡ್ತೀನಿ. ಬರೀ ಆನ್ಲೈನ್ ಅಲ್ಲಿ ನೀವು ಏನಾದ್ರು ವಿಡಿಯೋ ಕಾಲ್ ಮಾಡ್ಬಿಟ್ಟು, ಯಾರಾದ್ರೂ ಬೇಕಂದ್ರೆ ನೀವು ನಿಮ್ಗೆ ಏಜೆಂಟ್ ಎಲ್ಲಾದ್ರೂ ಕಳ್ಸ್ಬಿಟ್ಟು ಗಾಡಿ ನೋಡ್ಸ್ಬೋದು. ಗಾಡಿ ನಿಮ್ಗೆ ಮನೆ ಹತ್ರ ಡೆಲಿವರಿ ಸಿಗುತ್ತೆ ಸರ್. ಲೋನು ಬೇಕಾ? ಲೋನು ಕೂಡ ಆಗುತ್ತೆ. ಮನೆ ಹತ್ರ ಗಾಡಿ ಡೆಲಿವರಿ ಬೇಕಾ? ಇನ್ಸ್ಪೆಕ್ಷನ್ ಮಾಡೋದು ಏನ್ ಬೇಡ ಸರ್. ಗಾಡಿ ರೆಕಾರ್ಡೆಡ್ ಇದೆ, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ. ಗಾಡಿಯಲ್ಲಿ ಏನು ಮಾತಾಡಂಗಿಲ್ಲ, ಟ್ರೆಸ್ಟ್ ಡ್ರೈವ್ ನೋಡಂಗಿಲ್ಲ. ಬರೀ ಗಾಡಿ ನೀವು ಅಡ್ವಾನ್ಸ್ ಮಾಡ್ಬಿಡಿ, ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಏನೇನಿದೆ ನಿಮ್ದು ಡಾಕ್ಯುಮೆಂಟ್, ನೀವು ಸ್ಯಾಲರಿ ಸ್ಲಿಪ್ ಕಳ್ಸಿ, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕಳ್ಸಿ, ಎಲ್ಲಾ ಪೂರ್ತಿ ನಾವೇ ಮಾಡಿಸ್ಬಿಡ್ತೀನಿ. ಬರೀ ನೀವು ಮನೆಯಲ್ಲಿ ಆರಾಮಾಗಿರಿ. ಗಾಡಿ ಎಲ್ಲ ಲೋನ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ ಮನೆ ಹತ್ರ ಬನ್ನಿ, ನಾವೇ ಡೆಲಿವರಿ ಕೊಡ್ತೀನಿ ಸರ್. ಹೋಮ್ ಡೆಲಿವರಿ ಮಾಡ್ತೀರಾ? ಹೋಮ್ ಡೆಲಿವರಿ ಎಲ್ಲಾದ್ರೂ ಇಲ್ಲಿ, ಪೂರ್ತಿ ಕರ್ನಾಟಕ ಅಲ್ಲಿ ಎಲ್ಲಾದ್ರೂ ಇಲ್ಲಿ ನಾವು ಬನ್ನಿ ಕೊಡ್ತೀವಿ ನಿಮ್ಗೆ. ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಈ ವೆಹಿಕಲ್ ನ ಹೋಮ್ ಡೆಲಿವರಿ ಕೊಡ್ತೀನಿ ಸರ್. ಇದ್ರ ಪ್ರೈಸ್ ಹೇಳಿ ಬ್ರೋ, ಒಂದು ಬೆಸ್ಟ್ ಪ್ರೈಸ್, ಇಯರ್ ಎಂಡ್ ಸೇಲ್ ಪ್ರೈಸ್ ಹೇಳಿ ಸರ್. ಇಯರ್ ಎಂಡ್ ಸೇಲ್ ಹೇಳ್ಬಿಡ್ಲಾ? ಯಾರು ಕೊಡಲ್ಲ ಸರ್. 19 ಮಾಡಲ್ದು ಡಸ್ಟರ್ ಯಾರು ಕೊಡಲ್ಲ, ಬರೀ ನಾವೇ ಕೊಡೋದು. ಇಯರ್ ಎಂಡ್ ಸೇಲ್ ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಸರ್ ಈ ಗಾಡಿ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 9 ಲಕ್ಷ 9.5 ಲಕ್ಷ ಹೇಳ್ತಾರೆ 19 ಮಾಡಲ್ ಗೆ. ಇದು RS ಇದು ಟಾಪ್ ಎಂಡ್ ಮಾಡಲ್. ಇದು ನಮ್ಮ ಹತ್ರ ಬರೀ 6,95,000 ಗೆ ಕೊಡ್ಬಿಡ್ತೀನಿ ಸರ್. 6,95,000 ರೂಪಾಯಿಗೆ ಆಗುತ್ತೆ. 6,95,000 ಈ ಗಾಡಿ ಕೊಡ್ಬಿಡ್ತೀನಿ ಸರ್. ನೋಡಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಟೈರ್ಸ್ ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ. ವಿಸಿಟ್ ಮಾಡಕ್ಕಾಗಿಲ್ಲ ಅಂದ್ರೆ ಇವ್ರು ಹೇಳ್ದಂಗೆ ನೀವು ವಿಡಿಯೋ ಕಾಲ್ ಅಲ್ಲಾದ್ರೂ ನೀವು ಗಾಡಿ ನೋಡಬಹುದು. ಅಷ್ಟು ಚೆನ್ನಾಗಿದೆ ಗಾಡಿ, ಮಾತ್ರ ಸೂಪರ್ ಆಗಿದೆ. ಒಂದ್ಸತಿ ವಿಸಿಟ್ ಮಾಡಿ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಈ ಗಾಡಿ ಸರ್ ನಮ್ಮ ಹತ್ರ ಎಷ್ಟೊಂದು ಗಾಡಿ ಬಂದಿದೆ. ವರ್ನಾ ಫ್ಲೂಡಿಕ್ ಅಂದ್ರೆ ಈ ಕಂಡೀಷನ್ ನಮ್ಮ ಹತ್ರ ಬಂದಿಲ್ಲ. 16 ಮಾಡಲ್ದು, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಅಲ್ಲಿ, ಆಟೋಮೆಟಿಕ್, ವರ್ನಾ ಫ್ಲೂಡಿಕ್ ಸರ್. ಈ ಗಾಡಿ ತೋರಿಸಿ ಸರ್, ಬರೀ ಈ ಗಾಡಿ ತೋರಿಸಿ ಸರ್ ಹೆಂಗಿದೆ ಅಂತ ಸರ್. ಒಂದ್ ಸ್ಕ್ರಾಚ್ ಇಲ್ಲ, ಒಂದ್ ಡಿಂಟ್ ಇಲ್ಲ,
ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಒಂದ್ಸತಿ ಇಂಜಿನ್ ಏನ್ ರಿಪ್ಲೇಸ್ ಆಗಿಲ್ಲ, ಪೂರ್ತಿ ಶೋರೂಮ್ ಸರ್ವಿಸ್ ಎಲ್ಲ ರೆಕಾರ್ಡ್ಸ್ ಎಲ್ಲ ಇದೆ ಸರ್ ಗಾಡಿಗೆ. ಶೋರೂಮ್ ಹಿಸ್ಟರಿ ಇರುವಂತ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇರೋದು ವೆಹಿಕಲ್ ಸರ್. ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ನೋಡ್ಕೊಳ್ಳಿ, ನೀವು ಎಕ್ಸ್ಟೀರಿಯರ್ ನೋಡ್ಕೊಳ್ಳಿ ಹೆಂಗಿದೆ ಅಂತ ಗಾಡಿ ಕಂಡೀಷನ್. ಇದೂನು ಗಾಡಿ ಬೇಕಾ ನಿಮ್ಗೆ ಆಲ್ ಓವರ್ ಕರ್ನಾಟಕ ಅಲ್ಲಿ ಸರ್ ಲೋನ್ ಬೇಕಾ ಲೋನ್ ಮಾಡಿಸ್ಕೊಡ್ತೀನಿ. ಮನೆ ಹತ್ರ ಡೆಲಿವರಿ ಬೇಕಾ ಮನೆ ಹತ್ರ ಡೆಲಿವರಿ ಮಾಡಿಸ್ಕೊಡ್ತೀನಿ. ಗಾಡಿನೂ ತುಂಬಾ ಸಕ್ಕತ್ತಾಗಿ ಕಂಡೀಷನ್ ಏನಿದೆ. ಲೋನ್ ಕೂಡ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿದ್ರೆ ಪೂರ್ತಿ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ ಸರ್. ಇದ್ರದ್ದು ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಸರ್ ಇದ್ರದ್ದು ಬೆಸ್ಟ್ ಪ್ರೈಸ್ ಸರ್ 6.5 7 ಲಕ್ಷ ಎಲ್ಲ ಹೇಳ್ತಾರೆ 16 ಮಾಡಲ್ದು. ನಮ್ಮ ಹತ್ರ ಅಷ್ಟೊಂದು ಬೇಡ ಸರ್. ಬರೀ ಸರ್ 5,75,000ಗೆ ಕೊಡ್ಬಿಡ್ತೀನಿ ಸರ್. 5,75,000 ರೂಪಾಯಿಗೆ ಈ ವೆಹಿಕಲ್ ಈ ಆಗುತ್ತೆ. ವೆಹಿಕಲ್ ಆಗ್ಬಿಡುತ್ತೆ ಸರ್. ಬ್ರೋ ಹಾಗೆ ಇನ್ನಾರು ಏನೋ ಒಂಚೂರು ಹೆಚ್ಚು ಕಮ್ಮಿ ಬನ್ನಿ ಸರ್, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. ನ್ಯೂ ಇಯರ್ ಸೇಲ್ ಅಂತ ನೋಡಿ ಬಂದ್ರೆ ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸರ್. ಒಂದ್ 2 ವೀಲರ್ ಪ್ರೈಸ್ ಅಲ್ಲಿ ಒಂದು ಏನ್ 2 ವೀಲರ್ ತಗೊಂತೀರಾ ಸರ್? 1 ಲಕ್ಷ 1.5 2 ಲಕ್ಷ ಹಾಕಿ 2 ವೀಲರ್ ತಗೊಂತೀರಾ? ಒಂದ್ ಕಾರ್ ಏನಕ್ಕೆ ತಗೊಳಲ್ಲ ಸರ್? 2013 ಮಾಡಲ್ದು ನ್ಯಾನೋ ಸರ್. ಓಡ್ಸಕ್ಕೆ ಕಲಿಯಕ್ಕೆ ಲೇಡೀಸ್ ಅವ್ರಿಗೆ ಯೂಸ್ ಮಾಡಕ್ಕೆ ಡೈಲಿ ಯೂಸಿಂಗ್ ಗೆ ಮನೆ ಹತ್ರ ಚಿಕ್ಕ ಒಂದು 2 ವೀಲರ್ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಕಾಲ್ ನಿಲ್ಲಿಸ್ಬೇಕಂತ ಅಂದ್ರೆ ನ್ಯಾನೋ ತಗೊಳ್ಳಿ ಸರ್. 13 ಮಾಡಲ್ದು ಸೆಕೆಂಡ್ ಓನರ್ ನ್ಯಾನೋ ಟ್ವಿಸ್ಟ್. ಇದು ಪೆಟ್ರೋಲ್ ಅಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋಸ್ ಬರುತ್ತೆ ಗಾಡಿಯಲ್ಲಿ. ಗಾಡಿ ತುಂಬಾ ಜಿನಿನ್ ಆಗಿದೆ. ಬರೀ 40,000 ಕಿಲೋಮೀಟರ್ ಓಡಿದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಬುಲೆಟ್ ತಗೊಂಡ್ರೆ 1,20,000 2 ಲಕ್ಷ ಕುತ್ಕೋಬಹುದು. ಏನಕ್ಕೆ 1,25,000 ಕೊಡ್ಬಿಟ್ಟು 4 ಜನ ಕುತ್ಕೋಬಹುದು ಸರ್? 1,25,000 ಕೊಟ್ರೆ 4 ಜನ ಕೂತ್ಕೊಳ್ಳುವಂತ ವೆಹಿಕಲ್ ನ ಕೊಡ್ತೀರಾ? ಟಾಟಾ ನ್ಯಾನೋ 2 ವೀಲರ್ ಮೇಂಟೆನೆನ್ಸ್ ಗಾಡಿ. 5 ಜನ ಕುತ್ಕೋಬಹುದು, ಗಾಡಿ ಸಿಗ್ಬಿಡುತ್ತೆ ಸರ್ ನಿಮ್ಗೆ. ಸರ್ ಇನ್ನೊಂದು ನಮ್ಮ ಹತ್ರ ಬೀಟ್ ಇದೆ. ನಮ್ಮ ಹತ್ರ 2 ಇಲ್ಲ, 1 ಇಲ್ಲ, 2 ಇಲ್ಲ, 3 ಬೀಟ್ ಇರೋದು. 11 ಮಾಡಲ್ ಇದೆ, 10 ಮಾಡಲ್ ಇದೆ. ಇದು 14 ಮಾಡಲ್ದು ಇದು ಗಾಡಿ. 2014 ಮಾಡಲ್ 14 ಮಾಡಲ್ದು ಬೀಟ್ ಪೆಟ್ರೋಲ್ ಅಲ್ಲಿ ಸೆಕೆಂಡ್ ಓನರ್ ವೆಹಿಕಲ್. ಇದನ್ನು ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಎಷ್ಟಂತ ನಿಂತ್ಕೊಂಡಿದ್ದೀರಾ? 3 ಲಕ್ಷನ 2.5ನ? ಬೇಡ ಸರ್, 2,20,000 ಕೊಡಿ ಸರ್. 14 ಮಾಡಲ್ದು ಬಿಟ್ ಕೊಡ್ತೀನಿ. 2014 ಮಾಡಲ್ ಬರೀ 2,20,000. ಬರೀ 2,20,000ಗೆ 14 ಮಾಡಲ್ದು ಬಿಟ್ ಕೊಡ್ತೀನಿ ಸರ್. ಆಟೋಮೆಟಿಕಲಿ ನಮ್ಮ ಹತ್ರ 1 ಇಲ್ಲ 15 ಗಾಡಿವರೆಗೂ ಇದೆ ನಮ್ಮ ಹತ್ರ. ಆಟೋಮೆಟಿಕಲಿ ಈಕೋ ಸ್ಪೋರ್ಟ್ ಇದೆ. 15 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, ಫುಲ್ಲಿ ಟಾಪ್ ಎಂಡ್ ಮಾಡಲ್, ಟೈಟಾನಿಯಂ. ಇದು ಲೋನ್ ಬೇಕಾ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಗಾಡಿ ಸರ್ ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ. ಒಂಚೂರು ಮಾತಾಡಂಗಿಲ್ಲ ಗಾಡಿಯಲ್ಲಿ, ಆತರ ಕಂಡೀಷನ್ ಇದೆ. 76,000 ಕಿಲೋಮೀಟರ್ ಓಡಿದೆ. ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲಾ ಆಪ್ಷನ್ಸ್ ಇದೆ ಗಾಡಿಯಲ್ಲಿ ಸರ್. ಈ ಗಾಡಿ ಬೆಲೆ ಪ್ರೈಸ್ ಸರ್ 5.5 6 ಲಕ್ಷ ಎಲ್ಲ ಹೇಳ್ತಾರೆ ಸರ್. ನಮ್ಮ ಹತ್ರ ಅಷ್ಟೊಂದು ಬೇಡ ಸರ್. ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ ಸರ್. ಬರೀ ಸರ್ ಈ ಗಾಡಿ ಪ್ರೈಸ್ ಸರ್ 4,95,000ಗೆ ಕೊಟ್ಬಿಡ್ತೀನಿ. 4,95,000 ಕೊಟ್ಬಿಡ್ತೀನಿ. ಬನ್ನಿ, ಇನ್ನ ನೆಗೋಷಿಯಬಲ್ ಮಾಡಿ, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್. ಆನ್ ಟೇಬಲ್ ಅಲ್ಲಿ ಕುತ್ಕೊಂಡ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ ಸರ್ ಗಾಡಿ. ಬ್ರೋ ಹಾಗೆ ಸರ್ ಹಾಗೆ ಇನ್ನೊಂದು ಆಟೋಮೆಟಿಕಲಿ ಸರ್. ಆಟೋಮೆಟಿಕಲಿ SUV ಅಲ್ಲೇ ತುಂಬಾ ಕಡಿಮೆ ಇರೋದು ನಮ್ಮ ಹತ್ರ ನಾನು ಹೇಳ್ದಲ್ಲ. ನಮ್ಮ ಹತ್ರ ಆಪ್ಷನ್ ಇಂದ ಆಪ್ಷನ್ ಇರೋದು ಗಾಡಿ A to Z ಇಂದ ಆಪ್ಷನ್ ಇರುತ್ತೆ. 2016 ಮಾಡಲ್ದು W10 ಫುಲ್ಲಿ ಟಾಪ್ ಎಂಡ್ ಮಾಡಲ್ ಸರ್. W10 ಅಲ್ಲಿ ಸನ್ ರೂಫ್ ಬರುತ್ತೆ ನಿಮ್ಗೆ. 8 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿಯಲ್ಲಿ. ವಿತ್ ಸನ್ ರೂಫ್ ಇರೋದು 8 ಏರ್ ಬ್ಯಾಗ್ಸ್ ಬರುವಂತ ವೆಹಿಕಲ್. ಏರ್ ಬ್ಯಾಗ್ಸ್ ಬರೋದು ಗಾಡಿ. ಟೈರ್ ನೋಡಬಹುದು ಸರ್. ಇದು ಆಸ್ ಇಟ್ ಇಸ್ ಕಸ್ಟಮರ್ ಯೂಸಿಂಗ್ ಕಂಡೀಷನ್. ಇದು ಆತರ ಫ್ಯಾನ್ಸಿ ಕಂಡೀಷನ್ ಇದೆ, ಜಿನಿನ್ ಇದೆ, ಎಕ್ಸಲೆಂಟ್ ಇದೆ, ಫ್ಯಾಂಟಾಸ್ಟಿಕ್ ಇದೆ, ಫ್ಯಾಬುಲಸ್ ಇದೆ ಸರ್ ಗಾಡಿ. ಆತರ ಕಂಡೀಷನ್ ಇದೆ ಗಾಡಿ ಇದು ಸರ್. ಫೈನಲ್ ಟು ಫೈನಲ್ ಪ್ರೈಸ್ ಹೇಳಿ ಬ್ರೋ. ಸರ್ ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ಬಿಡ್ಲ? ಹೇಳಿ ಬ್ರೋ. 9 ಲಕ್ಷ ಕೊಡಿ ಸರ್, ಗಾಡಿ ಕೊಡ್ಬಿಡ್ತೀನಿ. 9 ಲಕ್ಷ ಕೊಟ್ರೆ XUV 500 8 ಸೀಟರ್ ವೆಹಿಕಲ್ ಸಿಗುತ್ತೆ ಸರ್ ನಿಮ್ಗೆ. ಸೀಟರ್ ವೆಹಿಕಲ್ ಅದು ವಿತ್ ಸನ್ ರೂಫ್ ಇರೋದು ಗಾಡಿ ಸಿಗುತ್ತೆ ನಿಮ್ಗೆ. ಫುಲ್ಲಿ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ನಿಮ್ಗೆ. 16 ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ಸರ್. ಫೋರ್ಡ್ ಅಲ್ಲಿ ಇನ್ನೊಂದು ಗಾಡಿ ಬೇಕಾ? ಡೀಸೆಲ್ ಅಲ್ಲಿ ಬೇಡ, ಪೆಟ್ರೋಲ್ ಅಲ್ಲಿ ಇದು ನಮ್ಮ ಹತ್ರ 2012 ಮಾಡಲ್ದು ಫೋರ್ಡ್ ಫಿಗೋ ಪೆಟ್ರೋಲ್ ಅಲ್ಲಿ ಲೋ ಮೇಂಟೆನೆನ್ಸ್ ಗಾಡಿ. ತುಂಬಾ ಜಿನಿನ್ ಆಗಿ ಇದೆ ಗಾಡಿ. ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ. ಇದನ್ನೇ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಈ ಗಾಡಿ ಬೆಲೆ ಪ್ರೈಸ್ ಸರ್ ಬರೀ 2,30,000 ಕೊಡ್ಬಿಡ್ತೀನಿ ಸರ್. ಈಗ 2,30,000 ರೂಪಾಯಿ ತಗೊಂಡ್ಬಂದ್ರೆ ಈ ಗಾಡಿನ ಮನೆಗೆ ತಗೊಂಡು. ಹೌದು ಸರ್. 2012 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, 81,000 ಕಿಲೋಮೀಟರ್ ಓಡಿದೆ ಗಾಡಿ. ಬರೀ 81,000 ಡ್ರಿವನ್ ಆಗಿರೋ. ಬರೀ 81,000 ಕಿಲೋಮೀಟರ್ ಆಗಿದೆ. 2,30,000 ಕೊಡ್ಬಿಡ್ತೀನಿ ಸರ್ ಈ ಗಾಡಿ.
2,30,000 ಅದ್ರಲ್ಲಿ ಏನಾದ್ರು ಸ್ಲೈಟ್ಲಿ ನೆಗೋಷಿಯಬಲ್ ಬನ್ನಿ ಆಗುತ್ತೆ ಸರ್, ಆನ್ ಟೇಬಲ್ ಕುತ್ಕೊಳ್ಳೋಣ, ಡೀಲ್ ಒಂದು ಕಡಿಮೆ ಪ್ರೈಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಆನ್ ಟೇಬಲ್ ಅಲ್ಲಿ ಕುತ್ಕೊಂಡ್ರೆ ಇನ್ನ ಸ್ವಲ್ಪ ರೀಸನಲ್ ಪ್ರೈಸ್ ಅಲ್ಲಿ ಈ ಗಾಡಿನ ನೀವು ಮನೆಗೆ ತಗೊಂಡ್ ಹೋಗ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ವೆಹಿಕಲ್ ಸ್ಕೋಡಾ ಅಲ್ಲಿ ನಿಮ್ಗೆ ರಾಪಿಡ್ ತೋರಿಸ್ಬಿಟ್ಟ ನಾನು. ಇವನ್ನ ಚಿಕ್ಕ ಗಾಡಿ ತೋರಿಸ್ಬಿಡ್ತೀನಿ. ಫೋರ್ಡ್ ಸ್ಕೋಡಾ ಫ್ಯಾಬಿಯಾ, ಇದು 2011 ಮಾಡೆಲ್, ಸೆಕೆಂಡ್ ಓನರ್ದು ಗಾಡಿ. ಇದನ್ನು ಪ್ರೈಸ್ ಹೇಳ್ಬಿಡ್ತೀನಿ ನಿಮ್ಗೆ. ಈ ಗಾಡಿ ನಿಮ್ಗೆ 2,15,000 ಕೊಡ್ಬಿಡ್ತೀನಿ ಸರ್. ಈ ಗಾಡಿ 2,15,000 ರೂಪಾಯಿಗೆ ಆಗತ್ತೆ ಸ್ಕೋಡಾ. ಹೌದು ಸರ್, ಸ್ಕೋಡಾ ಫ್ಯಾಬಿಯಾ ಕೊಡ್ತೀನಿ, ಪೆಟ್ರೋಲ್ ಇಂಜಿನ್ ಕೊಡ್ತೀನಿ ಸರ್. ಸರ್, CNG ಅಲ್ಲಿ ಗಾಡಿ ಕ್ರೇಟಾ ಬೇಡ ನಿಮ್ಗೆ. ನಮ್ಮ ಹತ್ರ ಪೆಟ್ರೋಲ್, ಬರೀ ಪೆಟ್ರೋಲ್ ಅಲ್ಲಿನೂ ಇದೆ ನಮ್ಮ ಹತ್ರ. ಅಂದ್ರೆ ಅದು CNG 16 ಮಾಡೆಲ್ದು. ಈ ಬ್ಲಾಕ್ ಬ್ಯೂಟಿ 18 ಮಾಡೆಲ್ದು ಸೆಕೆಂಡ್ ಓನರ್ ವೆಹಿಕಲ್, SX ಪೆಟ್ರೋಲ್. ಇದನ್ನು ಪೆಟ್ರೋಲ್ ಗಾಡಿ ಮಾತ್ರ ಸರ್ ಮಾತಾಡಂಗಿಲ್ಲ, ಆತರ ಕಂಡೀಷನ್ ಇದೆ. ಲೋನ್ ಕೂಡ ಬೇಕಾ? ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಬರೀ 1 ಲಕ್ಷ ಕೊಡಿ, ಮಿಕ್ಕಿದ್ ಪೂರ್ತಿ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೈಸು ಆತರ ಕೊಡ್ತೀನಿ ನಿಮ್ಗೆ. ಬರೀ 7,25,000 ಗೆ ಗಾಡಿ ಕೊಡ್ಬಿಡ್ತೀನಿ ಸರ್ ನಿಮ್ಗೆ. 7,25,000 ಗೆ 7,25,000 ಮಾಡಲ್ ವೆಹಿಕಲ್ ಮಾಡೆಲ್ ಕೊಡ್ಬಿಡ್ತೀನಿ. ಇನ್ನ ಬನ್ನಿ, ಹೆಚ್ಚು ಕಡಿಮೆ ಇನ್ನ ಆಗುತ್ತೆ. ನಿಮ್ ಚಾನೆಲ್ ಇಂದ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನಮ್ ಚಾನೆಲ್ ಕಡೆಯಿಂದ ಬಂದು ಆನ್ ಟೇಬಲ್ ಕೂತ್ಕೊಂಡ್ರೆ ಇನ್ನ ಸ್ವಲ್ಪ ನೆಗೋಷಿಯಬಲ್ ಆಗತ್ತೆ. ಹೌದು ಸರ್. ಸರ್, ಇನ್ನೊಂದು ಚಿಕ್ಕ ಗಾಡಿಯಲ್ಲಿ, ಚಿಕ್ಕ ಬಜೆಟ್ ಅಲ್ಲಿ, ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಬೇಕಾ? ನಮ್ಮ ಹತ್ರ 2011 ಮಾಡೆಲ್ದು ಚೆವರ್ಲೆಟ್ ಬೀಟ್ LT, ಇದು ಟಾಪ್ ಎಂಡ್ ಮಾಡಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಮಾತ್ರ ತುಂಬಾ ಸೂಪರ್ ಆಗಿದೆ. ಈ ಗಾಡಿ ಪ್ರೈಸ್ ಸರ್ ಬರೀ 1,90,000 ಗೆ ಕೊಡ್ಬಿಡ್ತೀನಿ ಸರ್. 1,90,000 1,90,000 ಗಾಡಿ ಕೊಡ್ಬಿಡ್ತೀನಿ ಸರ್ ನಿಮ್ಗೆ. ಅದ್ರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಇದೆಯಾ ಬ್ರೋ? ಬನ್ನಿ, ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,90,000 ಅದರಲ್ಲೂ ಆನ್ ಟೇಬಲ್ ಕೂತ್ಕೊಂಡ್ರೆ ಇನ್ನ ರೀಸನಬಲ್ ಪ್ರೈಸ್ ಅಲ್ಲಿ ಆಗುವಂತದ್ದು ಚೆವರ್ಲೆಟ್ ಬೀಟ್ ಇದು. ಸರ್, ಪೆಟ್ರೋಲ್ ಅಲ್ಲಿ ಗಾಡಿ ಬೇಕಾ? ಪೆಟ್ರೋಲ್ ಅಲ್ಲಿ ನಿಮ್ಗೆ i20 ಇದೆ ನಮ್ಮ ಹತ್ರ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಪೆಟ್ರೋಲ್ ಇದು 2010 ಮಾಡೆಲ್ದು ಸೆಕೆಂಡ್ ಓನರ್ ವೆಹಿಕಲ್, 79,000 ಕಿಲೋಮೀಟರ್ ರೋಡ್ ಇದೆ. ಇದನ್ನು ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಬರೀ ಸರ್ 285 ಗೆ ಕೊಡ್ಬಿಡ್ತೀನಿ ಸರ್ ಈ ಗಾಡಿ. 2,85,000 ರೂಪಾಯಿಗೆ ಈ ವೆಹಿಕಲ್ ಆಗುತ್ತೆ. ಹೌದು ಸರ್. ಓಕೆ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೊಂದು ಕ್ರೇಜಿ ಗಾಡಿ ಬೇಕಾ? ಕ್ರೇಜಿ ತರ ಸರ್, ಕಾಲೇಜ್ ಅವ್ರಿಗೆ ತುಂಬಾ ಲೈಕ್ ಮಾಡ್ತಾರೆ ಗಾಡಿ. ಅಂದ್ರೆ ಕೇರಳ ಅವರು ತುಂಬಾ ಲೈಕ್ ಮಾಡ್ತಾರೆ ಈ ಗಾಡಿಗೆ. ಪೋಲೋ ಸರ್, ವಾಲ್ಕ್ಸ್ ವ್ಯಾಗನ್ ಪೋಲೋ 15 ಮಾಡೆಲ್ದು ಡೀಸೆಲ್, ಹೈಲ್ಯಾಂಡ್ ಟಾಪ್ ಎಂಡ್ ಮಾಡೆಲ್ ಸರ್. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಮಾಡಿದ್ದಾರೆ. ಗಾಡಿ ಮಾತ್ರ ಸರ್ ಮಾತಾಡಂಗಿಲ್ಲ, ಆತರ ಕಂಡೀಷನ್ ಇದೆ ಗಾಡಿ ಸರ್. ಇದು ಯಾವ ತರ ಮಾಡಿಫೈ ಮಾಡಿದ್ರು ಸೂಪರ್ ಕಾಡೋ ಅಂತ ವೆಹಿಕಲ್ ಇದು. ಹೌದು ಸರ್, ಯಾವ ತರ ಮಾಡಿದೇನೋ ನೀವು, ಗಾಡಿ ಎಷ್ಟು ಮಾಡಿದೇನೋ ಗಾಡಿಗೆ ಕಡಿಮೆನೆ. ಅಂದ್ರೆ ಗಾಡಿನೂ ಆತರ ನಮ್ಮ ಹತ್ರ ಇದೆ. ಈ ಗಾಡಿ ಬೆಲೆ ಪ್ರೈಸ್ ಸರ್ 15 ಮಾಡೆಲ್ದು. ಲೋನ್ ಬೇಕಾ? ಲೋನ್ ಕೂಡ ಆಗುತ್ತೆ. ಗಾಡಿ ಹೈಲ್ಯಾಂಡ್ ಟಾಪ್ ಎಂಡ್ ಮಾಡೆಲ್ ಸರ್. 5,20,000 ಕೊಡಿ ಸರ್, ಈ ಗಾಡಿ ಕೊಡ್ಬಿಡ್ತೀನಿ ಸರ್. 5,20,000 ರೂಪಾಯಿಗೆ, 5,25,000 ಗಾಡಿ ಕೊಡ್ಬಿಡ್ತೀನಿ. ಬನ್ನಿ, ಇನ್ನ ನೆಗೋಷಿಯಬಲ್ ಮಾಡಿ, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಇನ್ನ ಆನ್ ಟೇಬಲ್ ಕೂತ್ಕೊಂಡ್ರೆ ಇನ್ನ ಸ್ವಲ್ಪ ನೆಗೋಷಿಯಬಲ್. ಹೌದು ಸರ್, ಆಗುತ್ತೆ ಸರ್. ಇನ್ನೊಂದು ಗಾಡಿ ಬೇಕಾ? ಚಿಕ್ಕ ಗಾಡಿಯಲ್ಲಿ, ಚಿಕ್ಕ ಬಜೆಟ್ ಅಲ್ಲಿ, ಲೇಟೆಸ್ಟ್ ಮಾಡೆಲ್ ಬೇಕಾ? 2015 ಮಾಡೆಲ್ ಅಲ್ಲಿ ಹೋಂಡಾ ಬ್ರಿಯೋ ಇದೆ ನಮ್ಮ ಹತ್ರ. ಸೆಕೆಂಡ್ ಓನರ್ ವೆಹಿಕಲ್, 67,000 ಕಿಲೋಮೀಟರ್ ಓಡಿದೆ ಗಾಡಿ. ಬರೀ 2015 ಮಾಡಲ್, ಸೆಕೆಂಡ್ ಓನರ್ ಬರೀ 57,000 ಓಡಿರೋ. ಹೌದು, 57,000 ಕಿಲೋಮೀಟರ್ ಓಡಿದೆ. ಗಾಡಿ ಮಾತ್ರ ತುಂಬಾ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ಈ ಗಾಡಿನೂ ನಿಮ್ಗೆ ಲೋನು ಬೇಕಾ? ಲೋನ್ ಕೂಡ ಆಗುತ್ತೆ. ಬರೀ 50,000 ಕೊಡಿ ಸರ್, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ ಸರ್. ಒಂದು 50,000 ತಗೊಂಬಂದ್ರೆ ಇನ್ ಮಿಕ್ಕಿದ್ ಲೋನ್ ಮಾಡ್ಕೊಂಡು ಈ ಗಾಡಿನ ಮನೆಗೆ ತಗೊಂಡು. ಹೌದು ಸರ್, ಅಂದ್ರೆ ಪ್ರೈಸ್ ಆತರ ಚಾಲೆಂಜಿಂಗ್ ಪ್ರೈಸಿಂಗ್ ಕೊಡ್ತೀನಿ. ಒಂದು ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಇಯರ್ ಎಂಡ್ ಆಫ್ ಅಲ್ಲೇ ಕ್ಲೋಸ್ ಮಾಡ್ಬಿಡೋಣ ಸರ್. ಡೀಲ್ 325 ಕೊಟ್ಬಿಡಿ ಹೋಗಿ ಸರ್. ಇಯರ್ ಎಂಡ್ ಆಫರ್ 325 ಕೊಟ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡು 325 ಬೇಡ, 315 ಕೊಟ್ಬಿಡಿ ಹೋಗಿ. 315 ಇನ್ನ 10,000 ಕಮ್ಮಿ ವೀಕ್ಷಕರೇ. 315 ಕೊಟ್ರೆ ಈ ಗಾಡಿನ ಮನೆಗೆ ತಗೊಂಡು ಹೋಗ್ಬೋದು. ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಈ ಸತಿ ಸರ್ ಲೋನ್ ಕೂಡ ನಿಮ್ಗೆ 70 to 80% ವರ್ಗು ಲೋನ್ ಆಗುತ್ತೆ. 70-80% ಇಲ್ಲ, ನಮ್ಮ ಹತ್ರ 99% ಲೋನ್ ಆಗುತ್ತೆ. ಹೆಂಗಂದ್ರೆ ನೀವು ನಿಮ್ದು ಪ್ರೊಫೈಲ್ ಚೆನ್ನಾಗಿರ್ಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಸ್ಯಾಲರಿಡ್ ಇರ್ಬೇಕು, ಇಲ್ಲಾಂದ್ರೆ ಬಿಸ್ನೆಸ್ ITR ಇರ್ಬೇಕು, ಸೆಲ್ಫ್ ಎಂಪ್ಲಾಯ್ಡ್ ಟ್ರಾನ್ಸಾಕ್ಷನ್ ಚೆನ್ನಾಗಿರ್ಬೇಕು. ಅದೆಲ್ಲ ಚೆನ್ನಾಗಿದ್ರೆ ನಿಮ್ಗೆ 99% ಎಲ್ಲ ಲೋನ್ ಮಾಡಿಸ್ಕೊಡ್ತೀನಿ. ಡೌನ್ ಪೇಮೆಂಟ್ ಈ ಸತಿ ಸರ್ ಬರೀ 25,000 ಇಂದ ಸ್ಟಾರ್ಟಿಂಗ್ ಇದೆ ಡೌನ್ ಪೇಮೆಂಟ್. ಕಣ್ ಮುಚ್ಕೊಂಡು ತಗೊಂಡ್ ಹೋಗ್ಬೋದು, ಆತರ ಕಂಡೀಷನ್ ಇದೆ. ಈ ಸತಿ ಆತರ ಕಲೆಕ್ಷನ್ ತಗೊಂಡ್ ಬಂದಿದ್ದೀನಿ ನಾನು. ಎಲ್ಲಾ ಕ್ಲಾಸ್ ಕಂಡೀಷನ್ ಇರೋದು. ಲೇಟೆಸ್ಟ್ ಮಾಡಲ್ ನಮ್ಮ ಹತ್ರ ಇದೆ. ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಇದೆ. ಆತರ ಕಂಡೀಷನ್ ಇದೆ. ನಿಮ್ಗೆ ಪೂರ್ತಿ ಕರ್ನಾಟಕ ಅಲ್ಲಿ ಎಲ್ಲಾರ್ದು ಇರ್ಲಿ, ನೀವು ಬರೀ ಗಾಡಿ ನಿಮ್ಗೆ ತೋರ್ಸ್ಬೇಕಂದ್ರೆ ನಾವು ವಿಡಿಯೋ ಕಾಲ್ ಅಲ್ಲಿ ತೋರಿಸ್ತೀವಿ. ನೀವ್ ಏನೇನ್ ನೋಡ್ಕೊಂತೀರ ಎಲ್ಲ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ ಕಳ್ಸಿ ನಮ್ಗೆ.
ಲೋನ್ ಎಲ್ಲಾ ಮಾಡಿಸಿ ನಿಮ್ ಮನೆ ಹತ್ರ ನಾವು ಡೆಲಿವರಿ ಕೊಡ್ತೀವಿ ಸರ್. ಎಲ್ಲಾದ್ರೂ ಇಲ್ಲಿ ಪೂರ್ತಿ ಕರ್ನಾಟಕ ಅಲ್ಲಿ ಮನೆ ಹತ್ರ ನಿಮ್ಗೆ ಗಾಡಿ ಡೆಲಿವರಿ ಕೊಡ್ತೀನಿ ಈ ಸತಿ.